ಸಾರ್ವಜನಿಕರ ಮೇಲೆ ದರ್ಪವನ್ನ ತೋರ್ತಾ ಇರುವಂತಹ ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ ಮೇಲೆ ಕ್ರಮವನ್ನ ಜರುಗಿಸುವಂತೆ ಒತ್ತಾಯಿಸಿ ಕರವೇ ನಾರಾಯಣಗೌಡ ಬಣದ ವತಿಯಿಂದಾಗಿ ಕೊಳ್ಳೇಗಾಲ ಪಟ್ಟಣದ ಉಪವಿಭಾಗ ಕಚೇರಿಯಲ್ಲಿ ಶುಕ್ರವಾರ ಉಪವಿಭಾಗ ಕಚೇರಿಯ ಗ್ರೇಡ್ 2 ತಹಸೀಲ್ದಾರ್ ಅವರಿಗೆ ಕರವೇ ಪದಾಧಿಕಾರಿಗಳು ಮನವಿಯನ್ನ ಸಲ್ಲಿಸಿದರು. ಸರ್ಕಾರಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಇಒ ಗುರುಶಾಂತಪ್ಪ ಅವರು ಗುರುವಾರದಂದು ಕುಂತೂರು ಗ್ರಾಮದ ನೂಲು ಎಳೆ ತೆಗೆಯುವಂತಹ ಘಟಕವನ್ನ ತೆರವುಗೊಳಿಸುವ ವಿಚಾರವಾಗಿ ಕುಂತೂರು ಗ್ರಾಮದ ದಲಿತರ ಬೀದಿಗೆ ತೆರಳುವಂತಹ ಸಂದರ್ಭದಲ್ಲಿ ದಲಿತ ಸಮುದಾಯದ ಯುವಕರ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸಿರುವಂತಹ ಘಟನೆ ನಡೆದಿದೆ. ಸರ್ಕಾರಿ ಅಧಿಕಾರಿಯಾದ ಗುರುಶಾಂತಪ್ಪ ಅವರು ಗ್ರಾಮಸ್ಥರ ಜೊತೆಯಲ್ಲಿ ಸೌಜನ್ಯ ತೋರಿಸದೆ ಅಸಭ್ಯವಾಗಿ ವರ್ತಿಸಿ ಕಷ್ಟ ಕೇಳೋದಕ್ಕೆ ಬಂದ ಯುವಕನನ್ನ ತಳ್ಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಹಾಗೂ ತನ್ನದೇ ಅಧೀನದಲ್ಲಿ ಕೆಲಸ ಮಾಡುವಂತಹ ಗ್ರಾಮ ಪಂಚಾಯತಿ ಅಧಿಕಾರಿ ಮಲ್ಲೇಶ್ ಅವರಿಗೆ ಏನೋ ನಿನ್ನ ಬಾಯಿಗೆ ರೋಗ ಬಂದಿದೆ ಅಂತ ಹೇಳಿ ನಿಂದಿಸಿ ಸಾರ್ವಜನಿಕರ ಮುಂದೆ ಅವಮಾನಗೊಳಿಸಿದ್ದಾರೆ. ಸರ್ಕಾರಿ ಹುದ್ದೆಯ ಅಧಿಕಾರದ ದುರ್ಬಳಕೆ ಮಾಡಿ ಜನರಿಗೆ ಹೆದರಿಸಿ ಗೂಂಡಾ ವರ್ತನೆಯನ್ನ ತೋರ್ತಾ ಇರುವಂತಹ ಗುರುಶಾಂತಪ್ಪ ಅವರಿಗೆ ಸೂಕ್ತ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ತಾಲೂಕು ಉಪವಿಭಾಗ ಅಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಆಯಾಸ್ ಕನ್ನಡಿಗ, ಗೌರವಾಧ್ಯಕ್ಷರಾದ ಮಹಾದೇವ್ ಪ್ರಸಾದ್, ಇದ್ರಿಸ್ ಪಾಷಾ, ಮಹಾಪ್ರಧಾನ ಕಾರ್ಯದರ್ಶಿ ಚಿನ್ನಸ್ವಾಮಿ, ಉಪಾಧ್ಯಕ್ಷರಾದ ಮೂರ್ತಿ ಶಾಸ್ತ್ರಿ, ಕಾರ್ಯದರ್ಶಿ ಮುಬಾಕರ್, ಸುಂದರ್ ಶಾಸ್ತ್ರಿ ಹಾಗೂ ಇತರರು ಹಾಜರಾಗಿದ್ದರು. ಅಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಹೇಳ್ತಾ ಇರ್ತಾರೆ. ಆ ಹೇಳೋ ಟೈಮಲ್ಲಿ ಒಳ್ಳೆ ಗುಂಡಾವರ್ತನೆ ರೀತಿಯಲ್ಲಿ ಏನೋ ನೀನು ಅದು ಇದು ಅಂತ ಹೇಳಿ ಕೆಟ್ಟ ಪದ ಬಳಸ್ತಾ ಮುಖಾಂತರ ಒಂದು ದಲಿತ ಸಮುದಾಯ ಮುಖಂಡರಿಗೆ ನಿಲ್ಲಿಸುವಂಥ ಕೆಲಸನ ಗುರುಶಾಂತಪ್ಪ ಮಾಡಿದ್ದಾರೆ. ಆ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನ ತೀವ್ರವಾಗಿ ಖಂಡಿಸುತ್ತೆ. ಅವರು ಹಿಂದೆ ನಾವು KRS ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಗೆ, ರೈತ ಮುಖಂಡರುಗಳಿಗೆ ಈ ಹಿಂದೆನೂ ಅವಮಾನಿಸ್ಕೊಂಡು ಬಂದಿದ್ದಾರೆ. ಆ ವಿಚಾರವಾಗಿ ಇವತ್ತು ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಉಪವಿಭಾಗಾಧಿಕಾರಿ ನಮ್ಮ ಸಾಹೇಬರಿಗೆ AC ಸಾಹೇಬರಿಗೆ ಮನವಿ ಕೊಡುವಂಥ ಬಂದ್ವಿ. ಅವರು ಬಹಿರಾಗಿರೋ ಕಾರಣದಿಂದ ತಮಗೆ ಆ ಮನವಿನ ಕೊಡ್ತೀವಿ. ತಾವು ದಯವಿಟ್ಟು ಅವ್ರಿಗೆ ಈ ಮನವಿನ ಸಲ್ಲಿಸಬೇಕು. ಏನಂದರೆ 2-3 ದಿವಸ ಸಾಹೇಬರು ಕ್ರಮ ಜರುಗಿಸ್ಬೇಕು. ಕ್ರಮ ಜರುಗಿಸಲಿಲ್ಲ ಅಂದರೆ ನಾವು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡೋ ಮುಖಾಂತರ ನಾವು ನಮ್ಮ ಧರಣಿನ ರೈಸ್ ಮಾಡೋ ಮುಖಾಂತರ ಅವ್ರಿಗೆ ಏನು ಅವರು ಈ ದರ್ಪ ತೋರ್ತಾರೆ ಸಾರ್ವಜನಿಕರ ಮೇಲೆ ತನ್ನದೇ ಆದಂಥ ಅಧಿಕಾರಿಗಳಿಗೆ ನಿಮಗೇನು ಬಾಯಿಗೆ ರೋಗ ಬಂದಿದೆಯೋ ಮಾತಾಡುವಂಥ ಒಂದು ಉದ್ದೇಶವನ್ನು ಮೆರೆದಿರ್ತಾರೆ. ಇದನ್ನ ತೀವ್ರವಾಗಿ ರಕ್ಷಣಾ ವೇದಿಕೆ ನಾರಾಯಣಗೌಡ ಕೂಡ ಖಂಡಿಸಿದೆ ಅಂತ ಹೇಳಿದ್ರು ತಮ್ಮ ಮುಖಾಂತರ AC ಸಾಹೇಬರಿಗೆ ಮನವಿ ಕೊಡ್ತಾ ಇದ್ದಾರೆ. ಹಂಗೆ ಕೈ ಹಾಕ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಕೊಳ್ಳೇಗಾಲ ತಾಲೂಕು ಘಟಕ ನಾರಾಯಣಗೌಡರು ಕೂಡ ಇವತ್ತು ತಾಲೂಕು ಆಫೀಸ್ಗೆ ಭೇಟಿ ಕೊಟ್ಟಿದ್ದ ವಿಚಾರ ಏನಂದರೆ, ಏನು ಕೊಳ್ಳೇಗಾಲ ನಮ್ಮ ತಾಲೂಕು ಪಂಚಾಯಿತಿಯ ಗುರುಶಾಂತಪ್ಪ ಇಒ ಅವರು ಬೆಂಡುಳಿಗೆಯವರು ಏನು ಅವ್ರದ್ದು ಒಂದು ಹಿಟ್ಲರ್ ರೀತಿ ಇದಾಗ್ಬಿಟ್ಟಿದೆ ಅಧಿಕಾರ. ಒಂದು ರೀತಿಲಿ ಯಾವ ರೀತಿ ವರ್ತಿಸ್ತಾರೆ ಅಂದರೆ ಅವ್ರು ಸಾರ್ವಜನಿಕರಿಗೆ ಒಳ್ಳೆ ಏನು ಅವರ ಅಧಿಕಾರಿಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ಮೊನ್ನೆ KRS ಪಕ್ಷದವರು ಏನೋ ಒಂದು ಕೆರೆ ವಿಚಾರಕ್ಕೆ ಮಾತಾಡೋಕೆ ಹೋದರೆ ನಿಂಗೆ ನೋಡ್ಕೋತೀನಿ, ನಿಂಗೆ ಮಾಡ್ತೀನಿ ಅಂತ ಕೇಸ್ಗಳನ್ನ ಫಿಟ್ ಮಾಡೋದು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಾಕಿದ್ರೆ ಕೊಲೆ ಮಾಡ್ಬಿಟ್ಟು ಜೈಲಿಗೆ ಹೋಗೋ ಅನ್ನೋದು. ಯಾರು ರೈತರ ಪರವಾಗಿ ಹೋದರೆ ಏನ್ರಿ ಮಧ್ಯವರ್ತಿಗಳು ಬರೋದು ನೀವು ಜೊತೆಗೆ ಅಂತ ಹೇಳೋದು. ಈಗ ಈ ಒಂದು ದಲಿತ ಸಮುದಾಯದ ಒಬ್ಬ ಮುಖಂಡರುಗಳಿಗೆ ಕೇವಲವಾಗಿ ಕೆಟ್ಟ ಪದ ಬಳಸೋ ಮುಖಾಂತರ, ಕೈ ಹಾಕಿ ತಳ್ಳೋ ಮುಖಾಂತರ, ಒಂದು ಅವಾಚ್ಯ ಪದದಿಂದ ನಿಂದಿಸೋ ಮುಖಾಂತರ ಇವತ್ತು ಏನು ಅವರು ಒಂದು ಸಮುದಾಯಕ್ಕೆ ದಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅವರು ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನೇರವಾಗಿ ಖಂಡಿಸುತ್ತೆ. ಇದಕ್ಕೆ ನಮ್ಮ ಅಧಿಕಾರಿಗಳಾದ AC ಸರ್ ಅವರು ಉಪವಿಭಾಗಾಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಬೇಕು. ಇಲ್ಲ ಆದರೆ ಗುರುಶಾಂತಪ್ಪ ಬೆಂಡುಳಿಗೆ ಅವರ ವಿರುದ್ಧ ತೀವ್ರವಾದ ಪ್ರತಿಭಟನೆ ಹಮ್ಮಿಕೋಬೇಕಾಗುತ್ತೆ. ಅವರು ಅಮಾನತಾಗಬೇಕು, ಇಲ್ಲಾಂದರೆ ಕೊಳ್ಳೇಗಾಲದಿಂದ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಗಂಟೆನ ಕೊಡೋ ಮುಖಾಂತರ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಾಹೇಬರಿಗೆ ಈಗಾಗಲೇ ರವಿ ಸಾಹೇಬರು ಇದ್ದರು, ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಅವ್ರನ್ನ ಕೂಡಲೇ ಕ್ರಮಕ್ಕೆ ಜರುಗಿಸಿ ಅವ್ರಿಗೆ ಶಿಸ್ತು ಕ್ರಮ ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಕ್ರಮ ಜರುಗಿಸಿ ಅಂತ ಹೇಳ್ಬಿಟ್ಟು ನಾವು ಕರವೇ ಆಗ್ರಹ ಮಾಡಿದ್ದೀವಿ ಸರ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.